ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಿಮ್ಮಲ್ಲಿರುವಂಥ ಪ್ರಶ್ನೆ, ಈ ಸಾರಿ ಇಂಡಿಯನ್ ಫೋರ್ಸ್ GDSನಲ್ಲಿ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ನೋಡಿ. ಇಲ್ಲಿ ಹೇಳ್ತಾ ಇದ್ದೀನಿ, 98+ ನಿಲ್ಬೋದು, ಅಥವಾ PWDಗೆ ಸ್ವಲ್ಪ ಕಮ್ಮಿ ನಿಲ್ಬೋದು, EWSಗೆ ಕಡಿಮೆ ನಿಲ್ಬೋದು. ಆದರೆ OBC, UR, SC STಗೆ ಹೈ ಲೆವೆಲೇ ನಿಲ್ಲುತ್ತೆ. ಮತ್ತು ಇನ್ನೊಂದು 2025 ಮತ್ತು 26 ಶೆಡ್ಯೂಲ್ 1 ಏನಿದೆಯಲ್ಲ, ಕಟ್ ಆಫ್ ಎಷ್ಟು ನಿಂತಿದೆ ಅಂತ ನೋಡಿ ಲಿಸ್ಟ್ ವೈಸು. ಸೊ ಎಲ್ಲೆಲ್ಲಿ ಜಾಸ್ತಿ ನಿಂತಿದೆ, ಯಾವ ಡಿವಿಷನಲ್ಲಿ ಜಾಸ್ತಿ ನಿಂತಿದೆ, ಯಾವ ಡಿವಿಷನಲ್ಲಿ ಕಮ್ಮಿ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆಮೇಲೆ ಈ ಸಾರಿ ಎಷ್ಟು ಕಟ್ ಆಫ್ ನಿಲ್ಬೋದು ಅನ್ನೋದನ್ನು ಕೂಡ ಒಂದು ಅಂದಾಜಿನ ಮೇಲೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ. ಆಮೇಲೆ ನಿಮಗೆ ಯಾವ ಡಿವಿಷನ್ಗೆ ಹಾಕಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಬರುತ್ತೆ, ಆಯಿತಾ. ನಾನಂತರೂ ಹೇಳಲ್ಲ ಇದೇ ಡಿವಿಷನ್ಗೆ ಹಾಕಿ ಅಂತ. ಯಾಕಂತಂದರೆ ಈ ಡಿವಿಷನ್ಗೆ ಹಾಕಿ ಅಂತಂದರೆ ನೀವು ಅಲ್ಲೇ ಹಾಕೊಂಡು ಕುಂತ್ರಿಯಪ್ಪ ಅಂತಂದರೆ ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲ ಅಂತಂದರೆ ಆಮೇಲೆ ನನ್ನ ಮೇಲೆ ಬೇಡ. ಅದಕ್ಕೆ ನೋಡಿ, ಇಂಡಿಯನ್ ಪೋಸ್ಟ್ GDS ರಿಕ್ರೂಟ್ಮೆಂಟ್ 2026 ನೋಡ್ತಾ ಹೋಗೋಣ. ಫಸ್ಟಿಗೆ ಲಿಸ್ಟ್, 4ನೇ ಲಿಸ್ಟು 2026ನಲ್ಲಿ. ಈಗ ಶೆಡ್ಯೂಲ್ 1ದು 4 ಲಿಸ್ಟ್ ಬಿಟ್ಟರು. 4ನೇ ಲಿಸ್ಟ್ನಲ್ಲಿ ನೋಡಿ, ಚನ್ನಪಟ್ಟಣ PWDದವ್ರಿಗೆ ಎಷ್ಟು ನಿಂತೈತಪ್ಪ ಅಂತಂದರೆ 87.04 ಅಂತ. ಓಕೆ, ಅದು PWD-Bದವರಿಗೆ. ಓಕೆ, ನೆಕ್ಸ್ಟು ಬಾಗಲಕೋಟಲ್ಲಿ PWD-DEದವ್ರಿಗೆ 87.20 ನಿಂತೈತಿ. ಓಕೆ, ನೆಕ್ಸ್ಟ್ ಬೆಂಗಳೂರು GPO EWSದವ್ರಿಗೆ 93.12%. ನೆಕ್ಸ್ಟ್ ಬೆಂಗಳೂರು ವೆಸ್ಟ್ EWSದವ್ರಿಗೆ 94.88 ನಿಂತೈತಿ ರೀ. ಓಕೆ, ಲಾಸ್ಟ್ ಕಟಪ್ ಇದೆ, ಲಾಸ್ಟ್ ಇಲ್ಲಿ ಬಂದು ಸ್ಟಾಪ್ ಆಗಿದ್ದ. ಓಕೆ, ಫೈನಲ್. ಓಕೆ, ನೆಕ್ಸ್ಟ್ ಬೆಂಗಳೂರು ಈಸ್ಟ್ SCದವ್ರಿಗೆ 96.32% ನಿಂತೈತಿ. ನೆಕ್ಸ್ಟ್ ಬೆಂಗಳೂರು ಸೌತ್ SCದವ್ರಿಗೆ 96.64% ನಿಂತೈತಿ. ನೆಕ್ಸ್ಟ್ ಚಿಕ್ಕಮಗಳೂರು ನೋಡ್ತಾ ಹೋದರೆ SCದವ್ರಿಗೆ 96.80 ನಿಂತೈತಿ ಇಲ್ಲಿ. ಎಷ್ಟು? ಚಿಕ್ಕಮಗಳೂರಲ್ಲಿ 96.80 SCದವ್ರಿಗೆ. ಓಕೆ, ನೆಕ್ಸ್ಟು ಚನ್ನಪಟ್ಟಣ URದವ್ರಿಗೆ ಎಷ್ಟು ನಿಂತೈತಪ್ಪ ಅಂತಂದ್ರೆ 96.96% ನಿಂತೈತಿ. ನೆಕ್ಸ್ಟ್ ಚಿಕ್ಕಮಗಳೂರು UR ಅಥವಾ OBCಗೆ 96.96. ಓಕೆ, ಬೆಂಗಳೂರು ಈಸ್ಟ್ದ OBC ಮತ್ತು URಗೆ 97.12. ಓಕೆ, ಮತ್ತು ತುಮಕೂರು EWSಗೆ ನೋಡೋದಾದ್ರೆ 97.12. ಓಕೆ, ಬೆಂಗಳೂರು ಸೌತ್ UR ಮತ್ತು OBCದ 97.28. ಬಳ್ಳಾರಿ SCಗೆ ನೋಡೋದಾದ್ರೆ 97.98. ನೆಕ್ಸ್ಟ್ ಬೀದರ್ದ್ರಿ SC OBCಗೆ 97.44. ಬೆಂಗಳೂರು ವೆಸ್ಟ್ OBCಗೆ 97.60. ಬೆಳಗಾವಿ STದವರಿಗೆ 98.8. ಬೆಳಗಾವಿ UR OBCದವರಿಗೆ 98.24%ದಿಂದ 98.29%. ಒಂದೊಂದು ಪಾಯಿಂಟು ಇಂಪಾರ್ಟೆಂಟ್ ಆಕೈತೆ ರೀ. ಅದಕ್ಕೆ ಸರಿಯಾಗಿ ನೋಡ್ಕೊಂಡು ಯಾವ ಡಿವಿಷನ್ಗೆ ಹಾಕ್ಬೇಕನ್ನತ್ತಿರಲ್ಲ. ಸೊ ನೋಡಿ, ಸ್ವಲ್ಪ ಯೋಚನೆ ಮಾಡಿ ಅಪ್ಲೈ ಮಾಡುವಾಗ. ಬಳ್ಳಾರಿ URದ 99.52%. ಬಳ್ಳಾರಿ ಹೈಯೆಸ್ಟ್ ರೀ, 99.52%. ಓಕೆ, ನೆಕ್ಸ್ಟ್ ನೋಡಿರಿ 2026 ನೋಡಿರಿ. ಚನ್ನಪಟ್ಟಣದಾಗ UR OBCದವ್ರಿಗೆ 96.64. ಚಿಕ್ಕಮಗಳೂರು EWSದವ್ರಿಗೆ 95.68. ಚಿಕ್ಕಮಗಳೂರು URದವ್ರಿಗೆ 96.96 ದಿಂದ 97.12ವರೆಗೂ ನಿಂತೈತಿ. ಚನ್ನಪಟ್ಟಣ 96.64. ಓಕೆ, 2025 ಲಿಸ್ಟ್ 5ರಾಗ ಕಟ್ ಆಫ್ಸ್ ನೋಡೋದಾದ್ರೆ ಕರ್ನಾಟಕ ಡಿವಿಷನ್ಗೆ 97ದಿಂದ 99 ರೇಂಜಿಗೆ ಐತ್ರಿ. ಅಂತಂದ್ರೆ 97 ಮ್ಯಾಲ್ದವ್ರಿಗೆ ಆಮೇಲೆ 99% ಅಲ್ಲಿವರೆಗೂ ಸೆಲೆಕ್ಟ್ ಆಗೈತೆ ಲಿಸ್ಟ್ 5ರಾಗ. ಓಕೆ, ನೋಡಿರಿ, ಬಳ್ಳಾರಿ OBCದವ್ರಿಗೆ 97.92. ನೆಕ್ಸ್ಟ್ ಬಾಗಲಕೋಟೆ OBCದವ್ರಿಗೆ 98.40. ಬಾಗಲಕೋಟೆ URದವ್ರಿಗೆ 98.40. ಓಕೆ, ನೆಕ್ಸ್ಟ್ ಇತರ ವಿಭಾಗಗಳಲ್ಲಿ 97+ ಮೆರಿಟ್ ಕಂಡು ಬಂದೈತಿ. ನೆಕ್ಸ್ಟ್ 2026 ಮತ್ತು 27 GDS ಪ್ರಾಕ್ಟಿಕಲ್ ಟಾರ್ಗೆಟ್ ಪರ್ಸೆಂಟೇಜ್ ನೋಡೋದಾದ್ರೆ 2025 ಮತ್ತು 26 ಈಗ ನೋಡಿದ್ವಿ ನಾವು ಎಷ್ಟು ನಿಂತಾವ ಅಂತೇಳಿ. ಸೊ ಆ ಹೊಸ ನೋಟಿಫಿಕೇಶನ್ ಅಭ್ಯರ್ಥಿಗೆ ಇಟ್ಕೊಳ್ಬೇಕಾಗತ್ತೆ. ಕನಿಷ್ಠ ಪ್ರಾಕ್ಟಿಕಲ್ ಟಾರ್ಗೆಟ್ನ ಹೇಳ್ತಾ ಹೋಗ್ತಾನೆ ನಾನು. ಓಕೆ, ನೋಡಿರಿ, UR 98.5. ಜನರಲ್ದವ್ರಿಗೆ 98.5.
ಎಲ್ಲೆಲ್ಲಿ ನಿಲ್ಬೋದಪ್ಪ ಅಂತಂದ್ರೆ ಬಳ್ಳಾರಿ, ಬೆಳಗಾವಿ ಮತ್ತು 99% ದಾಟ್ಬೋದು. ಚನ್ನಪಟ್ಟಣ, ಚಿಕ್ಕಮಗಳೂರಿನಲ್ಲಿ 97+ ಸದ್ಯದ ನಿರೀಕ್ಷೆ ಅಷ್ಟೇ ಇದೆ. ಜಸ್ಟ್ ಈಗ ನಾವು ವೆರಿಫೈ ಮಾಡೋದ್ರ ಮುಖಾಂತರ ಅಂತಂದ್ರೆ ಇದನ್ನೆಲ್ಲ ಲಿಸ್ಟ್ ಮಾಡ್ಬೇಕಂತಂದ್ರೆ ಜಸ್ಟ್ ನಾವೊಂದು ಬುಕ್ನ್ಯಾಗ ಬರೆದ ಆಮೇಲೆ ಇದನ್ನೆಲ್ಲ ಕೊಟ್ಟಿರ್ತಾನೆ ಅದಕ್ಕೆ. ಸೊ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತಾವೆ ನೋಡಿರಿ. ಜನರಲ್ದವ್ರಿಗೆ 98.5% ಆದ್ರೆ ಬಳ್ಳಾರಿ, ಬೆಳಗಾವಿ ಅಂತ ಕಡೆ 99% ದಾಟ್ಬೋದು. 99% ಅಷ್ಟೇ, 100% ಅಲ್ಲ, 99% ದಾಟ್ಬೋದು. ಎಲ್ಲೆಲ್ಲಿಪ್ಪ ಅಂತಂದ್ರೆ ಬಳ್ಳಾರಿ, ಬೆಳಗಾವಿ ಕಡೆ. ನೆಕ್ಸ್ಟ್ ಚನ್ನಪಟ್ಟಣ, ಚಿಕ್ಕಮಗಳೂರಲ್ಲಿ 97% ಆದರೂ ಒಂದು ಸ್ವಲ್ಪ ಎವ್ರೇಜ್ ಐತಿ ಈಗಿನ ಮಟ್ಟಿಗೆ. ಓಕೆ, ನಾ ಇಲ್ಲೇ ಹಾಕ್ರಿ ಅಂತ ಹೇಳಂಗಿಲ್ಲ, ಒಟ್ಟು ಈಗಿನ ಪೊಸಿಷನ್ದಾಗ ಅಂತಂದ್ರೆ ಪ್ರಿವಿಯಸ್ ಇಯರ್ ನೋಡಿದ್ರೆ ಅಷ್ಟೇ. OBCಗೆ 98+ ಇದ್ರೆ ಬೆಂಗಳೂರು ವೆಸ್ಟ್ ಮತ್ತು ಈಸ್ಟ್ ಹಾಗೂ ಬಾಗಲಕೋಟೆಯಲ್ಲಿ 97.5% ಐತಿ. ಓಕೆ, ಇದನ್ನೆಲ್ಲ ಬಿಡ್ರಿ, ಅಲ್ಲಿ ಇಲ್ಲಿ ಹಾಕೋದ. ಸೊ ಜಸ್ಟ್ ನೋಡಿರಿ ಈ ಸಲ ಕ್ಯಾಟಗರಿಯಾಗ ಎಷ್ಟು ನಿಲ್ಬೋದು ಅಂಥೇಳಿ ನೋಡಿರಿ. URದವ್ರಿಗೆ 99 ಹಿಡ್ಕೊರಿ ಇದನ್ನು. ಓಕೆ, 99% ಹಿಡ್ಕೊರಿ. URದವ್ರಿಗೆ 99% ಇರಬೇಕಾಗ್ತೈತಿ. ಓಕೆ, ಒಂದು ರೇಂಜ್ಗೆ. ಓಕೆ, ಸೊ 95+ ಇದ್ದವರು ಅಪ್ಲೈ ಮಾಡ್ಬೋದು URದವ್ರು. ನೆಕ್ಸ್ಟ್ OBCದವ್ರ 98% ಐತಿ. ಸೊ 94ದಿಂದ ನೀವು ಅಪ್ಲೈ ಮಾಡ್ಬೋದು. ಸೊ ನೋಡಿರಿ, ಡಿವಿಷನ್ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊರಿ ಆಯ್ತಾ. EWS ನೋಡಿರಿ 97+ ಐತಿ. ಸೊ 95ದಿಂದ 97 ನಿಲ್ಬೋದು. ಓಕೆ, ನೆಕ್ಸ್ಟ್ SCದವ್ರದ್ದು 96.5. ಸೊ ಇಲ್ಲಿ ನೋಡಿರಿ 93ದಿಂದ 96ವರೆಗೂ ನಿಲ್ಬೋದು ಈ ಸಾರಿ. ಓಕೆ, ನೆಕ್ಸ್ಟ್ ST 96. SCದವ್ರ 91ದಿಂದ 96ವರೆಗೂ ನಿಲ್ಬೋದು ಈ ಸಾರಿ. ನೆಕ್ಸ್ಟ್ PWD 80 ಇದ್ದವರು ಹಾಕ್ರಿ ಅಂತಂದ್ರೆ PWD ಇದ್ದವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಇದಿರ್ತೈತಿ. ಸೊ ಅಂತಂದ್ರೆ ಸೆಲೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರ್ತೈತಿ. ಸೊ 80 ಇದ್ದವರು ಅಪ್ಲೈ ಮಾಡಿರಿ PWD ಇದ್ದವ್ರು. ಓಕೆ, ನೋಡಿರಿ, ಇವತ್ತು ನೋಡೋ ಜಸ್ಟ್ ಅಂದಾಜವಾಗಿತ್ತು, ಒಂದು ಮಾಹಿತಿ ಕೊಡಬೇಕಾಗಿತ್ತು ಹೋದ ವರ್ಷದ ಮತ್ತು ಈ ವರ್ಷಕ್ಕೆ ಕಂಪೇರ್ ಮಾಡಿದರೆ ಎಷ್ಟು ನಿಲ್ಬೋದು ಅಂತೇಳಿ ಜಸ್ಟ್ ಕಂಪೇರ್ ಮಾಡೀನಿ. ನೆಕ್ಸ್ಟ್ ಈ ಡಿವಿಷನ್ಗೆ ಹಾಕ್ಲಿರಿ, ಆ ಡಿವಿಷನ್ಗೆ ಹಾಕ್ಲಿರಿ, ಅದು ನಿಮಗೆ ಡಿಪೆಂಡ್ ಆನ್ ಇವ್ರಿ. ಸೊ ನಿಮಗೆ ಯಾವ ರೀತಿ ಅನ್ನಿಸ್ತೈತಿಲ್ಲ ನೀವು ಅಲ್ಲಿ ಅಪ್ಲೈ ಮಾಡಿರಿ. ಸೊ ಒಟ್ಟು ಒಳ್ಳೇದಾಗಲ್ರಿ ಎಲ್ಲರಿಗೂ. ನೋಡಿರಿ, ನೆಕ್ಸ್ಟ್ ನನ್ನ ಕಡೆ ಒಂದು ಹಲವಾರು ಪುಸ್ತಕಗಳದಾವ್ರಿ. ಸೊ ಅವನನ್ನು ನಾನು ಗಿವ್ ಮಾಡ್ಬೇಕು ಅಂದ್ಕೊಂಡೀನಿ. ಸೊ ನಾನು ಟೆಲಿಗ್ರಾಮ್ದಾಗ ಒಂದು ಕ್ವಿಜ್ ನಡೆಸ್ತಾನೆ. ಸೊ ಕ್ವಿಜ್ ನಡೆಸಿ ಹಳೆ ಪುಸ್ತಕ ಅದಾವೆ, ಬಟ್ ಯೂಸ್ಫುಲ್ ಅದಾವೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ನಾನು ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೆ. ಸೊ ದಯವಿಟ್ಟು ಜಾಯ್ನ್ ಆಗಿರಿ. ಧನ್ಯವಾದಗಳು. ಮತ್ತು ಮುಂದಿನ ಭೇಟಿ ಆಗೋಣ. ಸೊ ನೋಡಿರಿ, ಇದು ಒಂದು ಅಂದಾಜು ಕಟ್ಟಪ್ಪ, ಯಾರೂ ತಲೆ ಹಾಕೋಬೇಡ್ರಿ. ಸೊ ನಿಮ್ಗೆ ನೋಡಿರಿ 85+ ಇದ್ದವ್ರದ್ದು ಒಮ್ಮೊಮ್ಮೆ ಆಗ್ಬೋದು. ಯಾಕಂತಂದ್ರೆ ಹೆಂಗಿರ್ತೈತಿಪ್ಪ ಅಂತಂದ್ರೆ ಡಿವಿಷನ್ ವೈಸ್ ಒಮ್ಮೊಮ್ಮೆ ಅಲ್ಲಿ ಯಾರೂ ಅಪ್ಲಿಕೇಶನ್ ಹಾಕಿರಲಿಲ್ಲಪ್ಪ ಅಂತಂದ್ರೆ ನಿಮಗೆ ಚಾನ್ಸ್ ಇರ್ತೈತಿ. ಸೊ ಒಬ್ಬೊಮ್ಮೆ 95 ಇದ್ದದ್ದು 80ಗೆ ಬಂದು ನಿಲ್ಬೋದು. ಯಾಕಂತಂದ್ರೆ ಯಾರೂ ಹಾಕಿಲ್ಲ ಅಂದ್ರೆ 80 ಹಾಕಿದವ ಹಾಕಿದ್ದಂದ್ರೆ ಸೊ ನಿಮ್ದಾಗ ಕುಂಡಿರ್ತೈತಿ. ಸೊ ಆ ರೀತಿಯಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಡಿವಿಷನ್ ವೈಸ್ ಹಾಕ್ಕೊಳ್ರಿ. ಸೊ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಒಂದು ಸ್ವಲ್ಪ ಡಿವಿಷನ್ ಮೇಲೆ ಚೂಸ್ ಆಗ್ಬೋದು ಅಂತ ಹೇಳ್ತಾನೆ. ಓಕೆ, ಧನ್ಯವಾದಗಳು.